ಪ್ರೀತಿ ವೀಕ್ಷಕರೇ, ತುಂಬಾ ಜನರ ಕ್ವಶನ್ಸ್ ಏನಂತ ಹೇಳಿದ್ರೆ 2002ರಲ್ಲಿ ಡಾಟಾ ಸಿಗ್ತಾ ಇಲ್ಲ. ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರೆ 2002ರ ಡಾಟಾ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರೆ 2002ರ ಡೇಟಾ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಸಿಗ್ತಾ ಇಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಇವರ ಡೇಟಾಗಳು ಸಿಗ್ತಾ ಇದಾವೆ, ಬರೀಬೋದಾ. ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರೆ ನಂದು ನೇಮು ತಪ್ಪಾಗ್ಬಿಟ್ಟಿದೆ, ಕರೆಕ್ಷನ್ ಮಾಡಿಸ್ಬೇಕು ಹೇಗೆ, ಅಡ್ರೆಸ್ ಈಗ ಬೇರೆ ಕಡೆಗೆ ಬಂದಿದೀವಿ ಅದನ್ನ ಕರೆಕ್ಷನ್ ಮಾಡೋದು ಹೇಗೆ. ಈ ತರ ಕ್ವಶನ್ಗಳ ಸರಮಾಲೆಗಳೇ ಬರ್ತಾ ಇದಾವೆ SIR ಶುರುವಾದ್ಮೇಲೆ. ನಾನು ಇದುವರೆಗೆ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳಲ್ಲಿ ಈ ತರದ ಕ್ವಶನ್ಗಳು ಸಹಜವಾಗಿದ್ದಾವೆ. ನಾನು ಕೆಲವು ಕ್ವಶನ್ಗಳಿಗೆ ನೇರವಾಗಿ ಕಾಮೆಂಟ್ ಮಾಡಿ ಉತ್ತರವನ್ನ ಕೊಟ್ಟಿದ್ದೀನಿ, ಕೆಲವು ಮಂದಿಗೆ ವಾಯ್ಸ್ ಮೆಸೇಜ್ ಅನ್ನ ಕಳಿಸಿದ್ದೀನಿ, ಇನ್ನು ಬಹುತೇಕ ಬರತಕ್ಕಂತ ಕ್ವಶನ್ಗಳಿಗೆ ವಿಡಿಯೋ ಮಾಡಿ ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ವಿಡಿಯೋದಲ್ಲೂ ಕೂಡ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತ ಹೇಳಿ ನೀವು ಕೇಳಿರ್ತಕ್ಕಂಥ ಕ್ವಶನ್ಗಳ ಆಧಾರದ ಮೇಲೆ ಉತ್ತರ ಕೊಡಲು ಇಲ್ಲಿ ಬಂದು ಕೊಟ್ಟಿದ್ದೇನೆ. ಇನ್ನು ಮತ್ತೂ ಒಂದು ಪ್ರಶ್ನೆಗಳು ಅಲ್ಲಲ್ಲಿ ಬರ್ತಾ ಇದೆ, ಆನ್ಲೈನ್ ಅಲ್ಲಿ ಹೇಗೆ ಫಿಲ್ ಮಾಡೋದು ಅಂತ. ಆನ್ಲೈನ್ ಅಲ್ಲಿ ಫಿಲ್ ಮಾಡೋದಕ್ಕೆ ನಾನು ಮತ್ತೊಂದು ವಿಡಿಯೋನ ಮಾಡ್ತಿದ್ದೀನಿ, ಆ ವಿಡಿಯೋನ ನೀವು ನೋಡೋರಂತೆ. ಆದ್ರೆ ಇದುವರೆಗೆ ಬಂದಿರತಕ್ಕಂತ ಕ್ವಶನ್ಗಳಿಗೆ ನನಗೆ ತಿಳಿದ ಮಟ್ಟಿಗೆ ಒಂದಷ್ಟು ವಿಚಾರವನ್ನ ನಿಮ್ ಜೊತೆಲಿ ಹಂಚ್ಕೊಳ್ತೀನಿ. ಈಗ ಕೊಡ್ತಕ್ಕಂತ ಮಾಹಿತಿ ತಪ್ಪೇನೂ ಅಲ್ಲ. ಎಲೆಕ್ಷನ್ ಕಮಿಷನ್ ಯಾವ ಮಾಹಿತಿಯನ್ನ ಈಗ ಬಿಡುಗಡೆ ಮಾಡ್ತಾ ಇದೆಯೋ ಅದರ ಆಧಾರದ ಮೇಲೆ ನಾನು ಕೂಡ ಒಂದಷ್ಟು ಓದಿ ತಿಳ್ಕೊಂಡು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಈ ಮಾಹಿತಿಯನ್ನ ನೀವು ಫಾಲೋ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ತುಂಬಾ ಜನ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಕಳೆದ 2-3 ದಿನದಲ್ಲಿ ಹಾಕಿರ್ತಕ್ಕಂಥ ವಿಡಿಯೋಗಳನ್ನ 70,000 80,000 ನೋಡ್ತಾ ಇದ್ದೀರಾ, ನಿಯರ್ 1 ಲಕ್ಷಕ್ಕೆ ಬರ್ತಾ ಇದಾವೆ ಆ ಒಂದು ವ್ಯೂಸ್. ಆದ್ರೂ ಕೂಡ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ. ಇದರ ಅರ್ಥ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋನ ನೋಡ್ತಾ ಇದ್ದೀರಿ ಅಂತ. ಆತಿಥ್ಯದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನನ್ಗೂ ಕೂಡ ಸಪೋರ್ಟ್ ಆಗುತ್ತೆ, ನಾನು ಮೋಟಿವೇಶನ್ಸ್ ಆಗ್ತೀನಿ, ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾಡ್ಕೊಳ್ತೀರಲ್ವಾ? ಮಾಹಿತಿಯಲ್ಲಿ ಮುಂದುವರೋಣ ಬನ್ನಿ. ಈಗ ಮೊದಲನೇ ಕ್ವಶನ್ ತೆಗೆದುಕೊಳ್ಳೋಣ, 2002ರ ಡೇಟಾವನ್ನ ಹೇಗೆ ಚೆಕ್ ಮಾಡೋದು ಅಂತ. ಇದ್ರ ಬಗ್ಗೆ ನಾನು 2 ವಿಡಿಯೋನ ಮಾಡಿದ್ದೀನಿ. ಒಂದು ಡೀಟೇಲ್ಸ್ ಅನ್ನ ಅಂದ್ರೆ ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಡೇಟಾವನ್ನ ತೆಗೆದುಕೊಳ್ಳೋದು, ಇನ್ನೊಂದು ಟೋಟಲ್ ನಿಮ್ಮ ಬೂತ್ ಅಂದ್ರೆ ಪಾರ್ಟ್ ನಂಬರ್ ಅಂತೀವಲ್ಲ ಅದರ ಡೇಟಾವನ್ನ ತೆಗೆದುಕೊಂಡು ಫಿಲ್ ಮಾಡ್ತಕ್ಕಂಥದ್ದು. ಈ 2 ವಿಡಿಯೋಗಳನ್ನ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತ ಹೇಳಿದ್ರೆ ಐ ಕಾರ್ಡ್ ಅಲ್ಲಿ ಹಾಕ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಎಂಡ್ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ಹೇಳ್ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡಿ ಖಂಡಿತ ನೀವು ಡಾಟಾವನ್ನ ಹುಡ್ಕೊಳ್ತೀರಾ. ಇನ್ನು 2ನೇ ಕ್ವಶನ್ಸ್, 2002ರ ಡಾಟಾ ಸಿಗದೆ ಇದ್ರೆ ಏನ್ ಮಾಡೋದು ಅಂತ. ಇದಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರವನ್ನು ನೀಡಿದೆ. ನಿಮ್ಗೆ 2002ರ ಡೇಟಾ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಏನು ಕೊನೆಯ ಕಾಲಮ್ ಇದೆಯೋ ಅದ್ರಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆಯೋ ಅದನ್ನು ಫಿಲ್ ಮಾಡಿ, ಸೈನ್ ಮಾಡಿ, BLOಗೆ ಸಬ್ಮಿಟ್ ಮಾಡಿ. ಯಾವುದೇ ಕಾರಣಕ್ಕೂ ಫಾರ್ಮ್ ಅನ್ನ ನಿಮ್ಮ ಹತ್ರ ಇಟ್ಕೊಳ್ಬೇಡಿ. ನೀವು ಒಂದು ವೇಳೆ ಫಾರ್ಮ್ ಇಟ್ಕೊಂಡ್ರೆ ನೀವು ಎಲೆಕ್ಟ್ರಲ್ ರೋಲ್ ಅಲ್ಲಿ ಡ್ರಾಫ್ಟ್ ಆಗ್ತಾ ಇದೆ, ಅದರಲ್ಲಿ ನಿಮ್ ನೇಮ್ ಬರಲ್ಲ, ಬಿಟ್ಟು ಹೋದ್ರೆ ನಿಮಗೆ ಕಷ್ಟ ಆಗುತ್ತೆ. ಆ ದಿಸೆಯಾಗಿ ಫಾರ್ಮ್ ಅನ್ನ ನೀವು ಇಟ್ಕೋಬೇಡಿ ಯಾವುದೇ ಕಾರಣಕ್ಕೂ. 2002ರ ಡಾಟಾ ಸಿಕ್ಲಿಲ್ಲ ಅಂದ್ರೂ ಕೂಡ ಏನು ಕೆಳಗಡೆ ಕಾಲಮ್ ಇದೆಯೋ ಅಂದ್ರೆ ಪ್ರೆಸೆಂಟ್ ಡಾಟಾವನ್ನ ಫಿಲ್ ಮಾಡ್ತಕ್ಕಂತ ಒಂದು ಕಾಲಮ್ ಇದೆಯೋ ಅಲ್ಲಿ ಕರೆಕ್ಟ್ ಆಗಿ ಪ್ರೆಸೆಂಟ್ ಡೇಟಾವನ್ನ ಫಿಲ್ ಮಾಡಿ ನೀವು ಫಾರ್ಮ್ ಅನ್ನ ವಾಪಸ್ ಕೊಡಿ ಎಂಬುದಾಗಿ ಆಲ್ರೆಡಿ ಕಮಿಷನ್ ಮಾಹಿತಿಯನ್ನ ಶೇರ್ ಮಾಡಿದೆ. ಈಗ ಮತ್ತು ಒಂದು ಕ್ವಶನ್ಸ್ ರೈಸ್ ಆಗಿರ್ಬೋದು ನಿಮ್ಗೆ. ಈಗ ಆ ಒಂದು ಭಾಗವನ್ನ ಫಿಲ್ ಮಾಡಿ ಕೊಟ್ರೆ ನಮ್ದು ವೋಟರ್ ಲಿಸ್ಟ್ ಅಲ್ಲಿ ಸೇರ್ಬಿಡುತ್ತಾ? ಇಲ್ಲ. ಯಾಕಂತ ಹೇಳಿದ್ರೆ ಡ್ರಾಫ್ಟ್ ಅಲ್ಲಿ ನಿಮ್ಮ ನೇಮು ಸೇರುತ್ತೆ, ಅದು ಬಹಳ ಇಂಪಾರ್ಟೆಂಟ್. ಆದ್ರೆ ನಿಮ್ಮ ಅಡ್ರೆಸ್ ಆಗ್ಬೋದು, ನಿಮ್ಮ ಹೆಸರಾಗ್ಬೋದು, 2002ರಲ್ಲಿ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯ ಡೇಟಾ ಸಿಗದೇನೆ ನಿಮ್ಗೆ ಅವ್ರ ಜೊತೆ ಮ್ಯಾಪಿಂಗ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ಫಾರ್ಮ್ ಹಿಂದೆಗಡೆ ಹಲವಾರು ಡಾಕ್ಯುಮೆಂಟ್ ನ ನೀವು ಸಬ್ಮಿಟ್ ಮಾಡಕ್ಕೆ ಹೇಳಿದ್ದಾರೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆಗಿರೋ ಡಾಕ್ಯುಮೆಂಟ್ ನ ನೀವು ಸಬ್ಮಿಟ್ ಮಾಡಿದ್ರೆ
ಆ ನಂತರದಲ್ಲಿ ಅದು ಸರಿನಾ ತಪ್ಪಾ ಅಂತಕ್ಕಂಥ ಚೆಕ್ ಮಾಡಿ ನಿಮ್ಗೆ ಮ್ಯಾಪಿಂಗ್ ನ ಮಾಡ್ಕೊಳ್ಳಲು ಸಾಧ್ಯ ಆಗ್ತದೆ. ಆ ದಿಸೆಯಿಂದಾಗಿ ನೀವು ಫಾರ್ಮ್ ನ ಸಬ್ಮಿಟ್ ಮಾಡೋದನ್ನ ಮಾತ್ರ ಮರಿಬಾರ್ದು. ಇನ್ನು ಮೂರನೇ ಕ್ವಶನ್ಸ್, ಈಗ ನಾವು 2002 ಡೇಟಾವನ್ನ ಹುಡುಕಿದೀವಿ, ಆದ್ರೆ ಅದರಲ್ಲಿ ತಂದೆ, ತಾಯಿ, ಅಜ್ಜ, ಅಜ್ಜಿದಿಲ್ಲ. ನಾವು ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ ಇವರ ಡೇಟಾವನ್ನ ನಾವು ಮ್ಯಾಪಿಂಗ್ಗೆ ಬರಿಬೋದಾ ಅಂತ ಕೇಳ್ತಿದ್ದಾರೆ. ನಾನು ನಿಮ್ಗೆ ಹೇಳ್ತಿದ್ದೀನಿ, ಮತ್ತೆ ಎಲೆಕ್ಷನ್ ಕಮಿಷನ್ ಕೂಡ ಹೇಳಿದೆ, ನೀವು ಯಾರನ್ನ ಮ್ಯಾಪಿಂಗ್ ಮಾಡಬಹುದು ಅಂತ ಹೇಳಿದ್ರೆ, ಪ್ರೊಜನಿ ಡೀಟೇಲ್ಸ್ ಅಂತಾರಲ್ಲ, ಯಾರನ್ನ ನೀವು ಕೊಡ್ಬೋದು ಅಂತ ಹೇಳಿದ್ರೆ, 1 ತಂದೆ, 2 ತಾಯಿ, 3 ಅಜ್ಜ, 4 ಅಜ್ಜಿ. ಈ 4 ಜನರನ್ನ ಹೊರತುಪಡಿಸಿದರೆ ಇನ್ನು ಯಾವುದೇ ಡೇಟಾವನ್ನ ನೀವು ಲಿಂಕ್ ಮಾಡೋಕೆ ಸಾಧ್ಯ ಇಲ್ಲ. ಆ ದಿಸೆಯಿಂದಾಗಿ 4 ಜನರ ಡೇಟಾ 2002 ನಲ್ಲಿ ಸಿಕ್ಕರೆ ಫಿಲ್ ಮಾಡಿ, ಇಲ್ಲ ಅಂದ್ರೆ 3ನೇ ಕಾಲಮ್ ಅನ್ನ ಫಿಲ್ ಮಾಡಿ. ಇನ್ ಯಾವುದೇ ಮಾಹಿತಿಯನ್ನ ಇನ್ಯಾರೋ ದೂರದ ಸಂಬಂಧಿಯನ್ನ ಅಥವಾ ಹೆಂಡತಿ ಕಡೆ ಯಾವ್ದಾದ್ರು ಸಂಬಂಧಿಯನ್ನ ಫಿಲ್ ಮಾಡಿ ಕೊಡಬೇಡಿ ಫಾರ್ಮ್ ಅನ್ನ. ನನಗೂ ಕೂಡ ಕ್ವಶನ್ ಬಂದಿದ್ದಾವೆ, ಹೆಂಡತಿಯ ಕಡೆಯಿಂದ ಸಂಬಂಧದಲ್ಲಿ ಇದೆ, ಆ ಡೇಟಾ ಸಿಗ್ತಾ ಇದೆ, ಫಿಲ್ ಮಾಡ್ಬೋದಾ ಅಂತ. ಇಲ್ಲ, ಇದು ಒಬ್ಬ ತಂದೆ, ತಾಯಿ, ಅಜ್ಜ, ಅಜ್ಜಿ ಅಂದ್ರೆ ಯಾವ ವ್ಯಕ್ತಿ ಫಿಲ್ ಮಾಡ್ತಿದಾರೋ ಅವರ ತಂದೆ, ತಾಯಿ, ಅವರ ಅಜ್ಜಿ, ಅಜ್ಜಿ. ಇನ್ನು 4ನೇ ಕ್ವಶನ್ಸ್, ನೇಮ್ ಕರೆಕ್ಷನ್ಸ್, ಅಡ್ರೆಸ್ ಕರೆಕ್ಷನ್ಸ್ ಆಗ್ಬೇಕು. ಯಾವಾಗ ಮಾಡ್ತಾರೆ, ಈಗ ಮಾಡ್ಬೋದಾ ಅಂತಕ್ಕಂಥ ಕ್ವಶನ್ಸ್. ಇಲ್ಲ, ಈಗ ನೇಮ್ ಕರೆಕ್ಷನ್ಸ್, ಅಡ್ರೆಸ್ ಕರೆಕ್ಷನ್ಸ್ ಈಗ ಆಗೋದಿಲ್ಲ. ಏನು ಜುಲೈ 29ರವರೆಗೆ ಈ ಡೇಟಾವನ್ನ ನಿಮ್ಮ ಕಡೆಯಿಂದ ತಗೊಳ್ಳಾಗ್ತಾ ಇದೆಯೋ, SIR ಫಾರ್ಮ್ ನ ನಿಮ್ ಕಡೆಯಿಂದ ತಗೊಳ್ಳಾಗ್ತಾ ಇದೆಯೋ, ಮೊದಲು ಇದು ಕಂಪ್ಲೀಟ್ ಆಗ್ಬೇಕು. ಕಂಪ್ಲೀಟ್ ಆಗಿ ನಿಮ್ಮ ಡಾಟಾ ಆ ಒಂದು ವೋಟರ್ ಲಿಸ್ಟ್ ಅಲ್ಲಿ ಡ್ರಾಫ್ಟ್ ಆಗಿ ಬರ್ಬೇಕು. ಅದು ಬಂದ ಮೇಲೆ ನಿಮ್ಗೆ ಏನಾದ್ರು ಕರೆಕ್ಷನ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಬಂದ್ಬಿಡುತ್ತೆ, ಒಂದು ಡಾಟಾ ಬಂದ್ಬಿಡುತ್ತೆ, ನಿಮ್ದು ವೋಟರ್ ಲಿಸ್ಟ್ ಅಲ್ಲಿ ನೇಮು ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಅದು ಬಂದ ಮೇಲೆ ನಿಮ್ಗೆ ಕರೆಕ್ಷನ್ಸ್ ಬೇಕು ಅಂತ ಹೇಳಿದ್ರೆ ಫಾರ್ಮ್ ನಂಬರ್ಗಳಿದೆ, ಫಾರ್ಮ್ ನಂಬರ್ 8, ಮತ್ತೇನಾದ್ರೂ ಬೇರೆ ಕಡೆ ಇದ್ರೆ NRI ಗಳಿದ್ರೆ ಫಾರ್ಮ್ ನಂಬರ್ 6, ಈ ತರ ಇದೆ. ಆ ಫಾರ್ಮ್ ಗಳನ್ನ ನೀವು ಫಿಲ್ ಮಾಡಿ ಅದಕ್ಕೆ ಬೇಕಾದಂತ ಎವಿಡೆನ್ಸ್ ದಾಖಲಾತಿಗಳನ್ನ ನೀವು ಒದಗಿಸ್ಕೊಟ್ರೆ ಆಗ ಕರೆಕ್ಷನ್ಸ್ ಆಗುತ್ತೆ. ಅಲ್ಲಿಯವರೆಗೆ ಏನು ವರಿ ಮಾಡಬೇಡಿ. ಇದೆಲ್ಲ ಆಗಸ್ಟ್ ಮೇಲೆ ಆಗ್ತಕ್ಕಂತ ಕೆಲಸ. ನೀವು ಈಗ ಮೊದಲು ಮಾಡ್ಬೇಕಾದಂತ ಕೆಲಸ ಅಂತ ಹೇಳಿದ್ರೆ SIR ಫಾರ್ಮ್ ನ ವಾಪಸ್ ಫಿಲ್ ಮಾಡಿ ಕೊಡ್ತಕ್ಕಂಥದ್ದು. ನಿಮ್ಮ 2002 ಮಾಹಿತಿ ಸಿಗ್ಲೇ ಇಲ್ಲ ಅಂದ್ರೆ 3ನೇ ಕಾಲಮ್ ನ ಫಿಲ್ ಮಾಡಿ ಪ್ರೆಸೆಂಟ್ ಡೇಟಾ ಅದು ಸೈನ್ ಮಾಡಿ ಕೊಡಿ. ಇನ್ನು 5ನೇ ಕ್ವಶನ್ಸ್, ಆನ್ಲೈನ್ ಅಲ್ಲಿ ಫಿಲ್ ಮಾಡೋದು ಹೇಗೆ ಅಂತಕ್ಕಂಥದ್ದು. ಇದಕ್ಕೆ ನಾನು ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೀನಿ. ಆನ್ಲೈನ್ ಅಲ್ಲಿ ಫಿಲ್ ಮಾಡೋದನ್ನ ಈಗ ಹೇಗೆ ಕ್ವಶನ್ ಆನ್ಸರ್ ಹೇಳ್ತಿದ್ದೀನಲ್ಲ ಹಾಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾನು ಅದಕ್ಕೆ ಮತ್ತೊಂದು ಲೈವ್ ಮಾಡಿ ನಿಮ್ಗೆ ಆ ಡಾಟಾವನ್ನು ಕೂಡ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ, ನೀವು ಫಿಲ್ ಮಾಡ್ಬೋದು. ಉಳಿದಂತೆ ಏನು ವೋಟರ್ ಲಿಸ್ಟ್ ಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ನಾನು ಮಾಡ್ತಾನೆ ಇದ್ದೇನೆ. ಇನ್ನೂ ಏನಾದ್ರೂ ಕ್ವಶನ್ಸ್ ಗಳಿದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಜೊತೆಗೆ ಒಂದು ಇಂಪಾರ್ಟೆಂಟ್ ವಿಚಾರ, ನೀವು ಇನ್ನೂ ಏನಾದ್ರೂ ಕ್ವಶನ್ ಗಳು ಇಟ್ಕೊಂಡಿದ್ರೆ ಅಥವಾ ಸಮಸ್ಯೆ ಬಗೆಹರಿತಾ ಇಲ್ಲ ಅನ್ನೋದಿದ್ರೆ ನನಗೆ ಗೊತ್ತಿದ್ದ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಸಿದ್ಧ ಇದ್ದೇನೆ. ನೀವು ನನ್ನ ಚಾನಲ್ ನೇಮ್ ಪಕ್ಕದಲ್ಲಿರ್ತಕ್ಕಂಥ ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿ, ಅಲ್ಲಿ ಮೆಂಬರ್ಶಿಪ್ ಇದೆ, ಸಿಲ್ವರು, ಗೋಲ್ಡು, ಡೈಮಂಡ್ ಅಂತ. ನೀವೇನಾದ್ರೂ ಡೈಮಂಡ್ ಮೆಂಬರ್ಶಿಪ್, ಗೋಲ್ಡ್ ಮೆಂಬರ್ಶಿಪ್ ತೆಗೆದುಕೊಂಡ್ರೆ ನೀವು ನನ್ ಜೊತೆ ವಾಟ್ಸಪ್ ಮೂಲಕ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಮಾಹಿತಿಯನ್ನ ವಾಟ್ಸಪ್ ಮೂಲಕ ನಾನು ತೆಗೆದುಕೊಂಡು ಆ ಮಾಹಿತಿಯ ಪ್ರಕಾರ ನಿಮ್ಗೆ ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ನೇರವಾಗಿ ನನ್ನ ಜೊತೆ ಮಾತಾಡಬಹುದು. ಆ ದಿಸೆಯಿಂದಾಗಿ ನೀವು ಸಪೋರ್ಟ್ ಮಾಡಿದಾಗೂ ಆಗುತ್ತೆ, ಜೊತೆಗೆ ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ಬಗೆಹರಿಸ್ಕೊಂಡಂಗೂ ಕೂಡ ಆಗುತ್ತೆ. ಅದಕ್ಕಾಗಿ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಳಿ. ಮತ್ತೊಂದು ಅಡ್ವಾಂಟೇಜ್ ಇದೆ ಮೆಂಬರ್ಶಿಪ್ ಇಂದ, ನಾನು ಮೆಂಬರ್ ಓನ್ಲಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಅವು ವೆರಿ ಇಂಪಾರ್ಟೆಂಟ್ ವಿಡಿಯೋಗಳಾಗಿರ್ತವೆ. ಇದು ಕೂಡ ನಿಮ್ಗೆ ಉಪಯೋಗ ಆಗುತ್ತೆ. ಪ್ರೀತೋಕ್ಷಕರೇ, ನೀವು ಕಾಮೆಂಟ್ ಮಾಡಿದ ಆಧಾರದ ಮೇಲೆ ನಾನು ಒಂದಷ್ಟು ಉತ್ತರಗಳನ್ನ ನನಗೆ ಗೊತ್ತಿದ್ದಂತೆ ನಿಮ್ಗೆ ನೀಡಿದ್ದೇನೆ. ಈ ಮಾಹಿತಿ ನಿಮ್ಗೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಏನ್ ಮಾಹಿತಿ ಸಿಗುತ್ತೋ ಅದನ್ನೇ ನಾನು ಕಲೆ ಹಾಕಿ ನಿಮ್ಗೆ ಕೊಟ್ಟಿದ್ದೇನೆ. ನೀವು ಈ ಮಾಹಿತಿಯನ್ನ ಬಳಸ್ಕೊಂಡು ಫಾರ್ಮ್ ನ ಫಿಲ್ ಮಾಡಬಹುದು. ಪ್ರೀತೋಕ್ಷಕರೇ, ಇನ್ನೂ ಏನಾದ್ರೂ ಕ್ವಶನ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನಾನು ಅದಕ್ಕಾಗಿ ಮತ್ತೆ ವಿಡಿಯೋಗಳನ್ನ ನಿಮ್ಗೆ ಮಾಡ್ಕೊಡ್ತೇನೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಒಂದು ಲೈಕ್ ಮಾಡಿ. ನಿಮ್ಗಷ್ಟೇ ಮಾಹಿತಿ ತಲುಪಿದ್ರೆ ಸಾಲದು, ಎಲ್ಲರಿಗೂ ಈ ಮಾಹಿತಿ ತಲುಪಬೇಕು. ಆ ದಿಸೆಯಿಂದಾಗಿ ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ
ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.